ಇವತ್ತು ಆಕ್ರೋಶ ದಿವಸವನ್ನಾಗಿ ಕಾಂಗ್ರೆಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಮುಂದಾಯಿತು. ಆದರೆ ಇದಕ್ಕೆ ಜನರು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇದನ್ನ ವಿರೋಧಿಸಿದ್ದಾರೆ. ಆದರೆ ಮಗದೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮುಂದುವರೆಸಿದೆ. ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸೋದಕ್ಕೆ ಅವರು ಕೂಡ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಇದೀಗ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. 500 ಮತ್ತು 1,000 ರೂಪಾಯಿ ನೋಟುಗಳ ನಿಷೇಧದಿಂದ ಆಗುತ್ತಿರುವಂತಹ ತೊಂದರೆ 20 ದಿವಸದಿಂದ ಜನ ಒದ್ದಾಡ್ತಿದ್ದಾರೆ. ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದೀವಿ ಅಂತ ಅವರೆಲ್ಲರೂ ಕೂಡ ತಮ್ಮ ಆಕ್ರೋಶ ದಿವಸವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದೊಂದು ರೀತಿ ಪ್ರತಿಭಟನೆ, ಸೆಲೆಬ್ರೇಷನ್ ಅಂದರೆ ಪ್ರತಿಭಟನೆ, ತಮ್ಮ ಆಕ್ರೋಶವನ್ನು ಹೊರಹೊಮ್ಮಿಸುವಂತಹ ಸಂದರ್ಭ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ಬೆಂಗಳೂರಿನ ಟೌನ್ ಹಾಲಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಪವಿತ್ರ. ಬೆಂಗಳೂರಿನ ಟೌನ್ ಹಾಲ್ ಈಗಿನ ವಾತಾವರಣ, ಜನ ಮುಗಿಬಿದ್ದಿರೋದಾದ್ರೂ ಯಾಕೆ? ಅಲ್ಲಿ ಜನರಲ್ ಪಬ್ಲಿಕ್ ಇದ್ದಾರಾ ಅಥವಾ ಬರೀ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ತುಂಬಿದೆಯಾ? ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ ಅಷ್ಟೊಂದು ಪ್ರತಿಕ್ರಿಯೆಯನ್ನ ನೀಡಿಲ್ಲ, ಬಂದ ಅಗತ್ಯ ಇಲ್ಲ ಅನ್ನುವಂತಹ ಮಾತನ್ನೇ ಹೇಳಿದ್ರು. ಸಹಿಸಿಕೊಳ್ತೀವಿ ನಾವು ಆದರೆ ಹೈಕಮಾಂಡ್ ಸೂಚನೆಯಂತೆ ಕಾಂಗ್ರೆಸ್ ಈಗ ಆಕ್ರೋಶ ದಿವಸವನ್ನು ಆಚರಿಸ್ತಾ ಇದೆ. ಅದರಲ್ಲಿ ಈಗ ಬೆಂಗಳೂರಿನಲ್ಲಿ ಟೌನ್ ಹಾಲ್ ಮುಂಭಾಗ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಸಾವಿರಾರು ಕೂಡ ಇವತ್ತು ಪ್ರತಿಭಟನಾ ರ್ಯಾಲಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಅವರು ಜಿಲ್ಲಾಧಿಕಾರಿಯವರ ಕಚೇರಿಗೆ ತೆರಳಿ ಅಲ್ಲಿ ಜನರ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಪುರಭವನದಿಂದ ರ್ಯಾಲಿ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಾಕಷ್ಟು ಜನ ಕಾರ್ಯಕರ್ತರು ಇದ್ದಾರೆ, ಜೊತೆಗೆ ಮುಖಂಡರು ಕೂಡ ಇದ್ದಾರೆ. ಅವರೇನೇ ಅಂತ ಕೇಳೋಣ. ಸರಿಗ ಎಲ್ಲ ಒಂದ್ ಕಡೆ ನಿಮ್ಮ ಇವತ್ತಿನ ಪ್ರತಿಭಟನೆಗೆ ಜನರ ಬೆಂಬಲ ಇಲ್ಲ, ಹಾಗಾದ್ರೆ ಯಾರಿಗೋಸ್ಕರ ಈ ಆಕ್ರೋಶದಿಂದ ಒಳ್ಳೆ ರೀತಿ ಒಳ್ಳೆ ಕೆಲಸ ಏನಕ್ಕೆ ಬಡವರಿಗೆ ಹೌದು ಇವಾಗೆಲ್ಲ ಸೇರ್ತಾರೆ. ಒಂದು 10 ನಿಮಿಷ ಕೊಟ್ಟರೆ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಯಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಹಿಂದೆ ಹೋಗ್ರು ಸ್ವಲ್ಪ ಬಡವರಿಗೆ. ಓಕೆ, ಈ ಕ್ಷಣದ ಮಾಹಿತಿ ಪ್ರಕಾರ ಅವ್ರು ಹೇಳ್ಕೊತಿರೋದು ಏನಪ್ಪಾ ಅಂದರೆ, ಇಲ್ಲಿ ನೋಡ್ತಿದ್ದೀರಾ ಜನರು ತುಂಬ ಜನ ಬರ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಬೆಳವಣಿಗೆ ಬೇಸರ ತಂದಿದೆ. ಹೀಗಾಗಿ ಆಕ್ರೋಶವನ್ನು ಹೊರಹಾಕೋದಕ್ಕೆ ಈ ದಿವಸ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಒಂದು ನಿಲುವು. ಇದು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಿದ್ದೀರಿ. ಟೌನ್ ಹಾಲ್ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಹೆಚ್ಚಿನ ಮಟ್ಟದಲ್ಲೇ ಸೇರಿದ್ದಾರೆ. ಒಂದು ರೀತಿ ನೋಡೋದಾದರೆ ಅವರೆಲ್ಲರೂ ಕೂಡ ಮೈಸೂರು ಬ್ಯಾಂಕ್ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿಂದ ನೇರವಾಗಿ ನಿಮ್ಮನ್ನು ಮೈಸೂರು ಕರ್ಕೊಂಡು ಹೋಗ್ತಿದ್ದೀನಿ ನಾನು. ಮೈಸೂರಿನಲ್ಲಿ ವಾತಾವರಣ ಹೇಗಿದೆ? ಈ ಕ್ಷಣ ಏನಾದರೂ ಪ್ರತಿಭಟನೆ ಶುರುವಾಗಿದೆಯಾ? ಎಲ್ಲದರ ಬಗ್ಗೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಿ ಲಾರಿ ಚಾಲಕರಿಂದ ಬೃಹತ್ ಪ್ರತಿಭಟನೆ. ಮೈಸೂರಿನಲ್ಲಿ ಲಾರಿ ಚಾಲಕರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಷ್ಟೇ ಲಾರಿಗಳ ಮೇಲೆ ನಿಂತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಿದ್ದಾರಂತೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಸ್ತೆ ಮಧ್ಯಭಾಗದಲ್ಲೇ ಲಾರಿಗಳನ್ನ ನಿಲ್ಲಿಸಿ ಲಾರಿ ಚಾಲಕರಿಂದ ಬೃಹತ್ ಪ್ರತಿಭಟನೆ ಅನ್ನೋ ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಿ ಪ್ರತಿಭಟನೆಯ ಕಾವು ಶುರುವಾಗಿದೆ ಅನ್ನೋದನ್ನ ನಾವೀಗ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಲಾರಿ ಮಾಲೀಕರು ಯಾವ ರೀತಿ ಸಿಡಿದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಕ್ಲಾರಿಫಿಕೇಶನ್ ಸಿಗಬೇಕು. ಅವ್ರು ಯಾಕೆ ಲಾರಿ ಮಾಲೀಕರು ಏನು ಕರೆ ಕೊಟ್ಟಿದ್ದಾರಾ, ಆ ಜಿಲ್ಲೆಯಲ್ಲಿ ಮಾತ್ರನಾ ಏನು ಅಂತ ಮಾತ್ರ ಗೊತ್ತಾಗಬೇಕು. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ನ ಚಿತ್ರಾವಳಿಗಳು. ಹಲೋ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ. ನಿನ್ನ ಧ್ವನಿ ಕೇಳಿಸ್ತಾ ಇದೆ. KP ನಾಗರಾಜ್, ಏನಿದು ಲಾರಿ ಮಾಲೀಕರು ಪ್ರತಿಭಟನೆ ಮಾಡ್ತಿರೋದು? ಅಂದ್ರೆ ಆ ಜಿಲ್ಲಾ ಮಟ್ಟದಲ್ಲಿ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿರೋದಾ ಏನಿದು?
ಹರೀಶ್, ಮೈಸೂರಿನ ಹೈವೇ ಸರ್ಕಲ್ ಅಲ್ಲಿ ಈಗಾಗಲೇ ಮೈಸೂರಿನ ರೈಲ್ವೆ ಗೂಡ್ಸ್ನ ಲಾರಿ ಮಾಲೀಕರ ಸಂಘದಿಂದ ಪ್ರತಿಭಟನೆ ಈಗಾಗಲೇ ಆರಂಭವಾಗಿರುವಂಥದ್ದು. ಹೈವೇ ಸರ್ಕಲ್ನ ಎಲ್ಲ ಇಕ್ಕೆಲೆಗಳಲ್ಲಿ ಅಂದರೆ ಎಲ್ಲ ರಸ್ತೆಗಳಲ್ಲೂ ಕೂಡ ಈ ರೀತಿಯಾಗಿ ಲಾರಿಗಳನ್ನ ನಿಲ್ಲಿಸಿ ಪ್ರತಿಭಟನೆಯನ್ನು ಆರಂಭ ಮಾಡಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಒಟ್ಟು ಹೈವೇ ಸರ್ಕಲಲ್ಲಿ ಒಟ್ಟು 4 ಕಡೆಗಳಿಂದ ಜನರು ಬರ್ಬೋದು. ಈ 4 ಕಡೆಗಳಲ್ಲೂ ಈ ರೀತಿಯಾಗಿ ಲಾರಿಗಳನ್ನ ನಿಲ್ಲಿಸಿ ಈಗ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮಾಡ್ತಾ ಇರುವಂತವ್ರ ಜೊತೆಗೆ ನಾನೀಗ ಮಾತನಾಡ್ತೇನೆ. ಯಾವ ಕಾರಣಕ್ಕೋಸ್ಕರವಾಗಿ ಈಗ ಏನು ನೋಟ್ ಬ್ಯಾನ್ ವಿಚಾರವಾಗಿ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು? ಸರ್, ಯಾವ ಕಾರಣಕ್ಕೋಸ್ಕರವಾಗಿ ನಿಮ್ಗೆ ಏನ್ ತೊಂದರೆ ಆಗಿರುವುದು ನೋಟ್ ಬ್ಯಾನ್ ಇಂದ? ಓಕೆ ಕೆಪಿ, ನನಗೆ ಅವ್ರ ಧ್ವನಿ ಕೇಳಿಸ್ತಾ ಇಲ್ಲ. ಐ ಥಿಂಕ್ ರೀಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ನೀವೀಗ ನೋಡ್ತಿದ್ದೀರಾ ಮೈಸೂರಿನ ಹೈವೇ ಸರ್ಕಲ್ನಲ್ಲಿ ಈಗಾಗಲೇ ಒಂದಷ್ಟು ಜನ ಸೇರಿದ್ದಾರೆ. ಅಲ್ಲಿ ರೈಲ್ವೆ ಗೂಡ್ಸ್ ಲಾರಿಗಳ ಚಾಲಕರು ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಅವರ ಬೇಡಿಕೆಗಳೇನು, ಅವ್ರು ಯಾಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾದರು ಅನ್ನೋದು ಒಂದಷ್ಟು ಸ್ಪಷ್ಟತೆ ಬೇಕು. ಹೀಗಾಗಿ ನನ್ನ ಸಹೋದ್ಯೋಗಿ KP ನಾಗರಾಜ್ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.